ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುತ್ತಿರುವ ಭಯಂಕರ ರೋಗ ಕ್ಯಾನ್ಸರ್. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಭಯ ಪಡೋಗಿಂತ ಈ ರೋಗದ ಬಗ್ಗೆ ಅರಿವು ಇರೋದು ಬಹಳಾನೇ ಮುಖ್ಯ. ಕ್ಯಾನ್ಸರ್ ಅನ್ನ ನಾವು ಯಾವ ರೀತಿಯಾಗಿ ತಡೆಯಬಹುದು? ಮನುಷ್ಯನಲ್ಲಿರುವ ರೋಗ ನಿರೋಧಕ ಶಕ್ತಿಯಿಂದ ಕ್ಯಾನ್ಸರ್ ತಡೆಯೋದಕ್ಕೆ ಸಾಧ್ಯವಾಗುತ್ತಾ? ಸಾಧ್ಯವಾದ್ರೆ ಏನು ವಿಧಾನಗಳಿವೆ? ಇಮ್ಯುನೋಥೆರಪಿ ಅಂದ್ರೆ ಏನು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಾರಾಯಣ ಹೆಲ್ತ್ ಸಿಟಿ ಬೊಮ್ಮಸಂದ್ರ ಬೆಂಗಳೂರು ಆಸ್ಪತ್ರೆಯ ವೈದ್ಯರಾಗಿರುವ ಡಾಕ್ಟರ್ ಶರತ್ ದಾಮೋದರ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲನೇದಾಗಿ ಈಗ ವೈದ್ಯಕೀಯ ಕ್ಷೇತ್ರ ಎಷ್ಟೇ ಮುಂದುವರೆದಿದ್ರು ಕೂಡ ಈ ಕ್ಯಾನ್ಸರ್ ಅನ್ನುವಂಥದ್ದು ಬಹಳ ಮಾರಣಾಂತಿಕವಾಗಿ ಕಾಡುತ್ತೆ. ಆ ಒಂದು ಭಯ ಇದ್ದೇ ಇದೆ ಜನರಲ್ಲಿ. ಇದರ ಬಗ್ಗೆ ಎಷ್ಟೇ ಅರಿವು ಮೂಡಿಸುವಂತ ಪ್ರಯತ್ನಗಳಾಗ್ತಾ ಇದ್ರು ಕೂಡ ಕ್ಯಾನ್ಸರ್ ಅನ್ನ ನಿಜವಾಗ್ಲೂ ತಡಿಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಡಾಕ್ಟರ್. ಸೊ ಇವಾಗ ಕ್ಯಾನ್ಸರ್ ಯಾಕೆ ಎಕ್ಸಾಕ್ಟ್ಲಿ ಬರುತ್ತಂತ ಇನ್ನೂ ನಮಗೆ ಕ್ಲಿಯರ್ ಕಟ್ ಕಾರಣ ಇನ್ನೂ ಸಿಕ್ಕಿಲ್ಲ. ಕೆಲವು ಕ್ಯಾನ್ಸರ್ಸ್ಗೆ, ಇವಾಗ ರಕ್ತ ಸಂಬಂಧಪಟ್ಟಿದ್ದ ಕ್ಯಾನ್ಸರ್ಗೆ ನಾವು ರೇಡಿಯೇಷನ್ ಎಕ್ಸ್ಪೋಜರ್ ಅಥವಾ ಬೆಂಜೀನ್ ಅಂತ ಕೆಲವು ಕೆಮಿಕಲ್ಸ್ ಇಂದ ಎಕ್ಸ್ಪೋಜರ್ ಆದರೆ ಬರ್ಬೋದಂತ ಕೆಲವು ಕಾರಣ ಗೊತ್ತಾಗಿದೆ. ಅದೇ ತರ ಇವಾಗ ಲಂಗ್ ಕ್ಯಾನ್ಸರ್ಗೆ ನಾವು ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರ್ತಂತ ಗೊತ್ತಾಗಿದೆ. ಸೊ ಈ ತರ ಕ್ಲಿಯರ್ ಕಟ್ ಕಾರಣಗಳು ಕೆಲವು ಒಂದೆರಡು ಕ್ಯಾನ್ಸರ್ಗೆ ಮಾತ್ರ ಕಂಡು ಹಿಡಿದಿದ್ದೀವಿ. ಇನ್ನು ಎಷ್ಟೋ ಹಲವಾದ ಕ್ಯಾನ್ಸರ್ಗಳಿಗೆ ಕ್ಲಿಯರ್ ಕಟ್ ಕಾರಣ ಇನ್ನೂ ಸಿಕ್ಕಿಲ್ಲ. ಬಟ್ ಅದಕ್ಕೆ ಕೆಲವು ಕಾರಣ ಇರ್ಬೋದಂತ ಇವಾಗ ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ. ಕೆಲವು ನಮ್ದು ಎನ್ವೈರನ್ಮೆಂಟ್ ಟಾಕ್ಸಿನ್ಸ್ ಜಾಸ್ತಿ ಆದರೆ, ರೇಡಿಯೇಷನ್, ಇವಾಗ ನಾವೆಲ್ಲರೂ ಮೊಬೈಲ್ ಫೋನ್ಸ್, ಇದು ಮೊಬೈಲ್ ಟವರ್ಸ್, ಇಷ್ಟೊಂದು ವೈಫೈ ಎಲ್ಲ ಕಡೆ ಇರುವಾಗ, ಇವಾಗ ನಾವು ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಈ ಜನರೇಷನ್ಗೆ ಹುಟ್ಟಿದ ದಿವಸದಿಂದನೂ ಮೊಬೈಲ್ ಫೋನ್ ತಗೊಂಡ್ತಿರ್ತಾ ಇರ್ತಾರೆ ಮಕ್ಕಳೆಲ್ಲ. ಸೊ ಅದು 10-20 ಇಯರ್ಸ್ ಆದ್ಮೇಲೆ ಆ ಎಕ್ಸ್ಪೋಜರ್ ಇಂದ ಏನೆಲ್ಲ ಬರ್ಬೋದಂತ ನಮ್ಗೆ ಇನ್ನೂ ಕ್ಲಿಯರ್ ಕಟ್ ಗೊತ್ತಿಲ್ಲ. ಇವಾಗ ನಾವು ತಿನ್ನೋ ಪದಾರ್ಥದಲ್ಲೂ ಕೆಲವು ಟೈಮ್ ಪೆಸ್ಟಿಸೈಡ್ಸ್ ಎಷ್ಟಿರುತ್ತೆ ಅಂತ ನಮ್ಗೆ ಎಕ್ಸಾಕ್ಟ್ ಗೊತ್ತಿರಲ್ಲ. ಅದು ಅಕ್ಯುಮುಲೇಟ್ ಆಗ್ತಾ ಹೋದ್ರೆ ಮುಂದೆ ಹೋಗಿ ತೊಂದರೆ ಬರ್ಬೋದು. ಅಂಡ್ ಇತ್ತೀಚೆಗೆ ನಮ್ದು ಲಾಂಗೆವಿಟಿ ಇವಾಗ ಜಾಸ್ತಿ ಆಗ್ತಾ ಇದೆ. ಮುಂಚೆ ನಾವು 40-50 ವರ್ಷ ಇದ್ರೇನೆ ದೊಡ್ಡ ವಿಷಯ ಆಗ್ತಿತ್ತು. ಇವಾಗ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ಒಂದು 70-80 ಇಯರ್ಸ್ ತನಕ ಆರಾಮಾಗಿ ಇರ್ತಾರೆ. ಅಂಡ್ ಏಜ್ ಆಗ್ತಾ ಆಗ್ತಾ ಕೆಲವು ಕ್ಯಾನ್ಸರ್ಗಳು ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಈಗ ಕ್ಯಾನ್ಸರ್ಗೆ ಅಂದ್ರೆ ಕ್ಯೂರ್ ಅಂತ ನೋಡ್ತಾ ಹೋದಾಗ ತುಂಬಾನೇ ಚಾಲೆಂಜಸ್ ಇದೆ, ಡಿಫಿಕಲ್ಟೀಸ್ ಇದೆ. ಸೊ ಪ್ರಿವೆನ್ಷನ್ ಸಾಧ್ಯತೆಗಳು ಎಷ್ಟಿದೆ ಡಾಕ್ಟರ್? ಸೊ ಎಲ್ಲದಕ್ಕೂ ನಾವು ಲೈಫ್ ಸ್ಟೈಲ್ ಅಂತ ಫಸ್ಟ್ ಹೇಳ್ತೀವಿ. ಇವಾಗ BP ಕಾಯಿಲೆ, ಸಕ್ಕರೆ ಕಾಯಿಲೆ, ಯಾವುದಕ್ಕೂ ಹೆಲ್ತಿ ಲೈಫ್ ಸ್ಟೈಲ್ ನಾವು ಲೀವ್ ಮಾಡಿದ್ರೆ ದೆನ್ ಒಂದು ಪ್ರಿವೆಂಟಿವ್ ಮೆಕ್ಯಾನಿಸಮ್ ಅದು. ಸೊ ಅದು ಇವಾಗ ನಮ್ದು ಊಟ, ಎಕ್ಸಸೈಸ್, ಜನರಲ್ ವೆಲ್ ಬೀಯಿಂಗ್, ಅವಾಯ್ಡಿಂಗ್ ಸ್ಮೋಕಿಂಗ್, ಆಲ್ಕೋಹಾಲ್, ಈ ತರ ಎಲ್ಲ ಮಾಡಿದ್ರೆ ನಿಮ್ದು ಬಾಡಿದು ಜನರಲ್ ಕಂಡೀಷನ್ ಚೆನ್ನಾಗಿದ್ರೆ ದೆನ್ ಆಟೋಮ್ಯಾಟಿಕ್ ಆ ಸೆಲ್ ಉತ್ಪತ್ತಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಿಕಾಸ್ ಕ್ಯಾನ್ಸರ್ ಸೆಲ್ಸ್ ಯಾಕೆ ಉತ್ಪತ್ತಿ ಜಾಸ್ತಿ ಆಗೋದಂದ್ರೆ ನಮ್ದು ಇಮ್ಯುನಿಟಿ ಅದನ್ನ ತಡಿಲಿಕ್ಕೆ ಆಗದೆ ಇಲ್ಲದೆ ಇರೋದ್ರಿಂದ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ ನಮ್ದು ಬಾಡಿ ಇಮ್ಯುನಿಟಿ ಚೆನ್ನಾಗಿದ್ರೆ ದೆನ್ ಆ ಕೆಲವು ಒಂದೆರಡು ಸೆಲ್ಸ್ ಏನು ಉತ್ಪತ್ತಿ ಆಗುತ್ತೆ ಅದನ್ನ ನಾಶ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ನಮ್ದು ಇಮ್ಯುನಿಟಿ ಪವರ್ ಡೌನ್ ಆದ್ರೆ ದೆನ್ ಈ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಮಲ್ಟಿಪ್ಲೈ ಆಗುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಈಗ ಕೆಲವೊಂದು ಕ್ಯಾನ್ಸರ್ಗೆ ಕಾಸ್ ಎವಿಡೆಂಟ್ ಆಗಿ ಗೊತ್ತಾಗ್ಬಿಟ್ಟಿದೆ, ಸ್ಮೋಕಿಂಗ್, ಆಲ್ಕೋಹಾಲ್ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಈ ರೀತಿ ಲಂಗ್ ಕ್ಯಾನ್ಸರ್ ಅವಾಯ್ಡ್ ಮಾಡಬಹುದು ಅನ್ನೋದು ಅದು ಗೊತ್ತಾಗಿದೆ. ಬಟ್ ಈಗ ಆಹಾರದ ಪದ್ಧತಿ ವಿಷಯ ನೀವು ಹೇಳಿದ್ರಿ, ಅದರಲ್ಲಿ ಆಹಾರ ಪದ್ಧತಿ ಹೀಗೆ ಇದ್ರೆ ಕ್ಯಾನ್ಸರ್ನ ತಡೆಗಟ್ಟಬಹುದಾದಂತ ಚಾನ್ಸಸ್ ಇದೆಯಾ ಡಾಕ್ಟರ್? ಸೊ ಅದರಲ್ಲಿ ಎರಡು ಸಬ್ಸೆಟ್ಸ್ ಇದೆ. ಇವಾಗ ನಾವು ಆದಷ್ಟು ನಾವು ಹಿಂದಿನ ಕಾಲ ನೋಡಿದ್ರೆ ಲಾಟ್ ಆಫ್ ಇಟ್ ನಮ್ದು ಆಹಾರ ತಗೊಳ್ತಾ ಇರುವಾಗ ನ್ಯಾಚುರಲ್ ಫುಡ್ಸ್ ತಗೊಳ್ತಾ ಇದ್ವಿ. ಇವಾಗ ಹಣ್ಣುಗಳು, ತರಕಾರಿ, ಇನ್ಕ್ಲೂಡಿಂಗ್ ಬಾಯ್ಲ್ಡ್ ರೈಸ್, ಆ ಥರ ಎಲ್ಲ ಕಾಮನ್ ಐಟಮ್ಸ್. ಈಗಿನ ಕಾಲದಲ್ಲಿ ಪ್ರೋಸೆಸ್ಡ್ ಫುಡ್ ನಾವು ಕನ್ಸ್ಯೂಮ್ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇವಾಗ ಪ್ರೋಸೆಸ್ಡ್ ಫುಡ್ ಆಲ್ವೇಸ್ ಇವಾಗ ಅದು ಪ್ರಿಸರ್ವ್ ಮಾಡ್ಲಿಕ್ಕೆ ಏನಾದ್ರು ಆಡ್ ಮಾಡಲೇಬೇಕು, ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನಾದ್ರು ಆಡ್ ಮಾಡಬೇಕು. ಅದರಲ್ಲಿ ಎಕ್ಸ್ಪೋಜರ್ ಟು ಕಾರ್ಬನೇಟೆಡ್ ಕಾಂಪೌಂಡ್ಸ್ ಜಾಸ್ತಿ ಇರುತ್ತೆ. ಫ್ರೈ ಮಾಡಿದ್ದು ಅದೇ ಎಣ್ಣೆನಲ್ಲಿ ನೀವು ಕರೆಕ್ಟ್ ಕಂಟಿನ್ಯೂಸ್ ಫ್ರೈ ಮಾಡ್ತಾ ಇದ್ರೆ ಅದರಿಂದ ಕೆಲವು ಆಕ್ಸಿಡೆಂಟ್ಸ್ ಉತ್ಪತ್ತಿ ಆಗುತ್ತೆ. ಸೊ ಇದೆಲ್ಲ ನಾವು ಕಂಟಿನ್ಯೂಸ್ ತಗೊಂತಾನೆ ಇದ್ರೆ ದೆನ್ ಆ ಕಂಟೆಂಟ್ಸ್ ಎಲ್ಲ ಬಾಡಿಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ನ್ಯಾಚುರಲ್ ಆರ್ಗ್ಯಾನಿಕ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಚಾನ್ಸಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಇಟ್ ವಿಲ್ ನಾಟ್ ಬಿಕಮ್ ಝೀರೋ, ಬಟ್ ಸರ್ಟನ್ಲಿ ಅದನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ.
ಈಗ ಕ್ಯಾನ್ಸರ್ನ ಫೈಟ್ ಮಾಡಬೇಕು ಅನ್ನೋದು ಬಂದಾಗ ಹಾಫ್ ವೇ ಇಸ್ ಇಟ್ಸ್ ಡಿಟೆಕ್ಷನ್ ಅಂತ ಹೇಳ್ಬೋದು. ಡಿಟೆಕ್ಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು ಅಂತ. ಸೊ ಆರಂಭಿಕ ಹಂತದಲ್ಲೇ ಕ್ಯಾನ್ಸರ್ನ ಗುಣಲಕ್ಷಣಗಳನ್ನ ಹೇಗೆ ಪತ್ತೆ ಹಚ್ಚಬಹುದು ಡಾಕ್ಟರ್? ಸೊ ನಾವು ಯಾವಾಗಲೂ ಮಾತಾಡ್ತಾ ಇದ್ವಿ, ಇವಾಗ ನಮ್ಮ ಕಂಟ್ರಿನಲ್ಲಿ ಎಲ್ಲರೂ ಲಾಸ್ಟ್ ಸ್ಟೇಜಲ್ಲೇ ಬರ್ತಾರಂತ. ಬಿಕಾಸ್ ಮುಂಚೆ ನಮಗೆ ಸಾಕಷ್ಟು ಹೆಲ್ತ್ ಫೆಸಿಲಿಟಿಗೆ ಆಕ್ಸೆಸಿಬಿಲಿಟಿನೇ ಇರ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಎಲ್ಲರಿಗೂ ಇವಾಗ ಆರಾಮಾಗಿ ಹೆಲ್ತ್ ಚೆಕಪ್ ಮಾಡಿಸ್ಬೋದು. ಸೊ ಯಾರಿಗಾರು ಇವಾಗ 30 ಕ್ರಾಸ್ ಆದ್ರೇನೆ ನಾವು ಹೇಳ್ತೀವಿ ವರ್ಷಕ್ಕೆ ಒಂದ್ಸಲ ಆದ್ರೂ ನಿಮ್ ಬರ್ತ್ಡೇ ದಿವಸ ನೀವು ಸುಮ್ಮನೆ ಏನೋ ಅದ್ರದ್ದು ಖರ್ಚು ನೀವು ಒಂದು ಹೆಲ್ತ್ ಚೆಕಪ್ ಅಲ್ಲಿ ಯೂಸ್ ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ. ಬಿಕಾಸ್ ಒಂದು ಸ್ವಲ್ಪ ಕೆಲವು ಬ್ಲಡ್ ಟೆಸ್ಟ್ ಆಗುತ್ತೆ, ಒಂದು ಎಕ್ಸ್ರೇ, ಒಂದು ಅಲ್ಟ್ರಾಸೌಂಡ್, ಅಂಡ್ ಒಂದು ಫಿಸಿಷಿಯನ್ ಹತ್ರ ಒಂದ್ಸಲ ಒಂದು ಹೆಲ್ತ್ ಚೆಕಪ್ ಮಾಡಿದ್ರೆ ಕೆಲವು ಅಂಶಗಳು ಬೇಗ ಕಂಡು ಹಿಡಿಲಿಕ್ಕೆ ಸುಲಭ ಆಗುತ್ತೆ. ಅವಾಗ ಇವಾಗ ನಾವು ಎಕ್ಸಾಮಿನ್ ಮಾಡಿದಾಗ ಕೆಲವು ಜನಕ್ಕೆ ಏನಾರ ಲಿಂಫ್ ನೋಡ್ಸ್ ತರ ಕಾಣಿಸಿದ್ರೆ ಏನಾರ ಡೌಟ್ ಇದ್ರೆ ಅದನ್ನ ಟೆಸ್ಟ್ ಮಾಡ್ಬೋದು. ಕೆಲವು ನಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಅದರಲ್ಲಿ ರಕ್ತದಲ್ಲಿ ಏನಾರ ತೊಂದರೆ ಇದ್ರೆ ಕ್ಲಿಯರ್ ಕಂಡು ಹಿಡಿಬಹುದು. ಅಲ್ಟ್ರಾಸೌಂಡ್ ಎಕ್ಸ್ರೇ ನಲ್ಲಿ ಏನೋ ಗಡ್ಡೆಗಳು ತರ ಏನಾರ ಇದ್ರೆ ಅದು ಕಂಡು ಹಿಡಿಯೋಕೆ ಇದು ಸುಲಭ ಆಗುತ್ತೆ. ಸೊ ಈ ಬೇಸಿಕ್ ಟೆಸ್ಟ್ ಅಲ್ಲಿ ನಮಗೆ ಪ್ರಿವೆಂಟಿವ್ ಅಂತ ಹೇಳ್ಬೋದು. ಇವಾಗ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನಾವು ಇನ್ನೂ ಸ್ವಲ್ಪ ಅಡಿಷನಲ್ ಟೆಸ್ಟ್ ರೆಕಮೆಂಡ್ ಮಾಡ್ತೀವಿ. ಗಂಡಸರಿಗೆ ಈ ಪ್ರಾಸ್ಟೇಟ್ ಸ್ವಲ್ಪ ಟೆಸ್ಟ್ ಮತ್ತೆ ಅಲ್ಟ್ರಾಸೌಂಡ್ ಮಾಡ್ಲಿಕ್ಕೆ, ಹೆಂಗಸರಿಗೆ ಬ್ರೆಸ್ಟ್ ಎಕ್ಸಾಮಿನೇಷನ್, ಮ್ಯಾಮೋಗ್ರಾಮ್ ಮತ್ತೆ ಇದು ಪ್ಯಾಪ್ಸ್ಮಿಯರ್ ಅನ್ನು ಮಾಡಲಿಕ್ಕೆ ಜನರಲಿ ಅಡ್ವೈಸ್ ಮಾಡ್ತೀವಿ. ಸೊ ಈ ತರ ನಾವು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್ ಮಾಡ್ತಾ ಇದ್ರೆ ದೆನ್ ಅಟ್ಲೀಸ್ಟ್ ಏನಾದ್ರು ಬರೋ ತರ ಇದ್ರೆ ಸ್ವಲ್ಪ ಬೇಗ ಕಂಡು ಹಿಡಿಬಹುದು. ಕರೆಕ್ಟ್ ಡಾಕ್ಟರ್. ಈಗ ತುಂಬಾ ಜನ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ರೆಗ್ಯುಲರ್ ಆಗಿ ಮಾಡಿಸೋದೇ ಇಲ್ಲ. ನೀವು ಹೇಳ್ದಂಗೆ ಎವ್ರಿ ಇಯರ್ ಅಂತೂ ಅದು ಆಲ್ಮೋಸ್ಟ್ ತುಂಬಾ ಜನ ಮಾಡಿಸೋದಿಲ್ಲ. ಬಟ್ ಅಟ್ ಲೀಸ್ಟ್ ಸ್ವಲ್ಪ ಏಜ್ ಆದ್ಮೇಲೆ ಆಫ್ಟರ್ 40 ಅದು ಮಾಡಿಸೋದು ನೀವು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ಇನ್ನು ಈಗ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ ಇರೋರ್ಗೆ, ಅಂದ್ರೆ ಮನೇಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ ಆ ರೀತಿ ಜೆನೆಟಿಕಲಿ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತಾ? ಅಂಥವ್ರು ಯಾವ ಏಜ್ ಇಂದ ಕೇರ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ? ಸೊ ಇವಾಗ ಎಲ್ಲ ಕ್ಯಾನ್ಸರ್ ಕಾಯಿಲೆಗಳಿಗೂ ಜೆನೆಟಿಕ್ ಕನೆಕ್ಷನ್ ಇದೆ ಅಂತ ಇಲ್ಲ. ಕೆಲವು ಕಾಯಿಲೆಗಳಿದೆ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ ಯಾರು ಫ್ಯಾಮಿಲಿನಲ್ಲಿ ಇದ್ರೆ ದೆನ್ ಆ ಫ್ಯಾಮಿಲಿನಲ್ಲಿ ಸ್ವಲ್ಪ ಅವರು ಕೇರ್ಫುಲ್ ಆಗಿರಬೇಕು. ಸೊ ಜನರಲಿ 30 ಇಯರ್ಸ್ ಏಜ್ ಆದ್ಮೇಲೆ ಅವರು ಹೆಲ್ತ್ ಚೆಕಪ್ ಮಾಡಿಸೋದು ಒಳ್ಳೇದು. ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಕೆಲವು ಬ್ಲಡ್ ಟೆಸ್ಟ್ ಮತ್ತೆ ಒಂದ್ಸಲ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತಗೊಳ್ಳೋದು ಒಳ್ಳೇದು. ಬಿಕಾಸ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ ಸ್ವಲ್ಪ ರಿಸ್ಕ್ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ನಾವು ಇತ್ತೀಚೆಗೆ ಈ ತರ ಮಾತಾಡ್ತಾ ಇರುವಾಗ ನೀವೆಲ್ಲರೂ ಇವಾಗ 10 ಜನರಲ್ಲಿ ನಾವು ಎಂಟೈರ್ ಲೈಫ್ ಸ್ಪ್ಯಾನ್ ಅಲ್ಲಿ ಯಾರಿಗಾರು ಒಬ್ಬರಿಗೆ 100% ಕ್ಯಾನ್ಸರ್ ಕಾಯಿಲೆ ಬಂದೇ ಬರುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿ ನೋಡ್ಕೊಳ್ಳಿ, ಒಂದು 10 ಜನ ಓವರ್ ಅ ಪೀರಿಯಡ್ ಆಫ್ ದೇರ್ ಎಂಟೈರ್ ಲೈಫ್ ಟೈಮ್, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ 10 ಜನದ ಫ್ರೆಂಡ್ ಸರ್ಕಲ್ ಅಲ್ಲಿ ಫುಲ್ ಲೈಫ್ ಟೈಮ್ ಅಲ್ಲಿ 1 in 10 ಯಾರಿಗಾರು ಬಂದೇ ಬರುತ್ತೆ. ಸೊ ವೆನ್ ಯು ನೋ ದ್ಯಾಟ್ ಅದನ್ನ ಆದಷ್ಟು ಬೇಗ ಕಂಡು ಹಿಡಿಯೋದು ಒಳ್ಳೇದು. ಆ ಉದ್ದೇಶದಿಂದ ಹೆಲ್ತ್ ಚೆಕಪ್ ಮಾಡೋದು ಒಳ್ಳೇದು. ಓಕೆ ಡಾಕ್ಟರ್. ಇನ್ನು ಕ್ಯಾನ್ಸರ್ ಈಗಿನ ದಿನಗಳಲ್ಲಿ ಜಾಸ್ತಿನೇ ಆಗ್ತಾ ಇದೆ. ನೀವು ಹೇಳ್ದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ತುಂಬಾನೇ ಅಂದ್ರೆ ನಾರ್ಮಲ್ ಆಗ್ಬಿಟ್ಟಿದೆ. ತುಂಬಾ ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಕ್ಯೂರ್ ವೈಸ್ ಎಷ್ಟು ಡೆವಲಪ್ ಆಗಿದೆ ಡಾಕ್ಟರ್? ಅಂದ್ರೆ ಕೇಸಸ್ ಜಾಸ್ತಿ ಆಗ್ತಾ ಇದ್ದಂಗೆ ಕ್ಯೂರ್ ಕೂಡ ಜಾಸ್ತಿ ಚಾನ್ಸಸ್ ವೇರಿ ಆಗಿದೆಯಾ ಏನಾದ್ರು ಅಂತ? ಸೊ ಇವಾಗ ಸ್ವಲ್ಪ ಜನರಿಗೆ ತಿಳುವಳಿಕೆ ಎಲ್ಲ ಬಂದಾದ್ಮೇಲೆ ಇವಾಗ ಏನೇ ತೊಂದರೆ ಇದ್ರೇನು ಸ್ವಲ್ಪ ಡಾಕ್ಟರ್ ಹತ್ರ ಅವ್ರು ಬೇಗ ಬರ್ತಾ ಇದ್ರೆ. ಮುಂಚೆ ಏನಾದ್ರು ಗಡ್ಡೆ ಇದ್ರೆ ಅದು ಬಹಳ ಆಲ್ಮೋಸ್ಟ್ ಫುಟ್ಬಾಲ್ ಸೈಜ್ ಬೆಳೆಯೋ ತನಕ ಕಾಯ್ತಾ ಇದ್ರು, ಇದು ಡೆಫಿನೆಟ್ಲಿ ನನ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ. ಇತ್ತೀಚೆಗೆ ಒಂದು ಸಣ್ಣ ಗಡ್ಡೆ ಕಾಣಿಸಿದ್ರೂ ಜನರು ಹಾಸ್ಪಿಟಲ್ ಬರ್ತಾ ಇದ್ರೆ. ಆ ಲೆಕ್ಕದಲ್ಲಿ ನಮಗೆ ಅರ್ಲಿ ಸ್ಟೇಜ್ ಡಿಟೆಕ್ಷನ್ ಇರೋದ್ರಿಂದ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರುತ್ತೆ. ಇವಾಗ ಎಷ್ಟೋ ಜನರಿಗೆ ಸಾಲಿಡ್ ಟ್ಯೂಮರ್ಸ್ಗೆ ಸರ್ಜರಿ ಪ್ಲಸ್ ರೇಡಿಯೋಥೆರಪಿ ಪ್ಲಸ್ ಏನಾದ್ರು ಸ್ವಲ್ಪ ಕೀಮೋಥೆರಪಿ ಕೊಟ್ರೆ ಗುಣ ಆಗೋ ಚಾನ್ಸಸ್ ಬಹಳ ಹೈ ಇದೆ. ಅರ್ಲಿ ಸ್ಟೇಜ್ ಅಲ್ಲಿ ಆಲ್ಮೋಸ್ಟ್ 70-80% ತನಕ ಇದೆ. ಬಟ್ ಅದೇ ಸ್ಟೇಜ್ 4-5 ಏನೋ ಆ ಥರ ಏನಾರು ಆದ್ರೆ ದೆನ್ ಅದು ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ, 50% ಇನ್ನೂ ಕಡಿಮೆ ಆಗುತ್ತೆ. ಸೊ ಗಡ್ಡೆಗಳೆಲ್ಲ ಕ್ಯಾನ್ಸರ್ ಆ ಥರ ಒಂದು ಸರ್ಜರಿ ಮಾಡೋ ಆಪ್ಷನ್ ಇದೆ. ಇವಾಗ ರಕ್ತ ಸಂಬಂಧಪಟ್ಟಿದ್ದ ಕ್ಯಾನ್ಸರಿಗೆ ಕಿಮೋಥೆರಪಿನೇ ಮೇನ್ ಟ್ರೀಟ್ಮೆಂಟ್. ಅದರಲ್ಲಿ ಇವಾಗ ಇಮ್ಯುನೋಥೆರಪಿ ಅಂತಾನು ಇನ್ನೊಂದು ಹೊಸ ಟ್ರೀಟ್ಮೆಂಟ್ ಇವಾಗ ಬಂದಿದೆ. ನಾವು ಸಾಧಾರಣವಾಗಿ ಕ್ಯಾನ್ಸರ್ಗೆ ಯಾವಾಗಲೂ ಇನಿಷಿಯಲಿ ಒಂದು ಸರ್ಜರಿ ಅಥವಾ ರೇಡಿಯೇಷನ್ ಕೊಡ್ತೀವಿ, ಆಮೇಲೆ ಕೀಮೋಥೆರಪಿ. ಇವಾಗ ನೀವು ಯಾರು ಕೀಮೋಥೆರಪಿ ತಗೊಂಡಿದ್ದವ್ರು ನೋಡಿದ್ರೆ ನೀವು ನೋಡ್ತಾರೆ ಎಷ್ಟೆಲ್ಲ ಸೈಡ್ ಎಫೆಕ್ಟ್ ಬರುತ್ತಂತ. ಕೂದಲು ಬೀಳೋದು, ಇದು ಕಂಪ್ಲೀಟ್ ಪಿಗ್ಮೆಂಟ್ ಚೇಂಜ್ ಆಗೋದು, ಇನ್ಫೆಕ್ಷನ್ ರಿಸ್ಕು. ಸೊ ಕೀಮೋಥೆರಪಿ ಬಹಳ ಸ್ಟ್ರಾಂಗ್ ಟ್ರೀಟ್ಮೆಂಟ್. ಅದ್ರ ಬದಲಾಗಿ ನಿಮ್ದೇ ಸೆಲ್ಸ್ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆದ್ರೆ, ಆ ಸೆಲ್ಸ್ನೇ ಆ ಕ್ಯಾನ್ಸರ್ ಸೆಲ್ಸ್ ನಾಶ ಮಾಡ್ಲಿಕ್ಕೆ ಆದ್ರೆ ಎಷ್ಟು ಒಳ್ಳೇದದು. ದೆನ್ ಸೈಡ್ ಎಫೆಕ್ಟ್ ಕೂಡ ಬಹಳ ಕಡಿಮೆ ಇರುತ್ತೆ. ಸೊ ಇತ್ತೀಚೆಗೆ ಎಲ್ಲ ಕ್ಯಾನ್ಸರ್ಗೆ ಇವಾಗ ಅದರಲ್ಲಿ ರಿಸರ್ಚ್ ಆಗಿ ಎಷ್ಟು ಕ್ಯಾನ್ಸರ್ಗೆ ಇವಾಗ ಇಮ್ಯುನೋಥೆರಪಿ ಇವಾಗ ಅವೈಲೇಬಲ್ ಇದೆ, ವಿಚ್ ಇಸ್ ಅ ನೈಸ್ ಥಿಂಗ್. ಈಗ
ಅದ್ರಲ್ಲಿ ಸೈಡ್ ಎಫೆಕ್ಟ್ ಬಹಳ ಕಡಿಮೆ ಇರುತ್ತೆ. ಓಕೆ, ನೀವು ಹೇಳ್ತಾ ಇದ್ರಿ ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂದ್ರೆ ಅದು ಎಲ್ಲಾ ಪ್ರಕಾರದ ಕ್ಯಾನ್ಸರ್ಗಳಿಗೂ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಇರೋದನ್ನ ನಾವು ಸಾಮಾನ್ಯವಾಗಿ ನೋಡಿದೀವಿ. ಈಗ ಎಲ್ಲಾ ಕ್ಯಾನ್ಸರ್ಗಳಿಗಿಂತ ಬ್ಲಡ್ ಕ್ಯಾನ್ಸರ್ ತುಂಬಾನೇ ಅಷ್ಟು ಡೇಂಜರ್ ಡಾಕ್ಟರ್, ಅದ್ರ ಬಗ್ಗೆ ತುಂಬಾನೇ ಭಯ ಇದೆ. ಮತ್ತೆ ಆ ಕೇಸ್ ಬಗ್ಗೆ ನೀವು ಏನ್ ಹೇಳ್ತೀರಾ? ಕರೆಕ್ಟ್. ಇವಾಗ ನೀವು ಕೆಲವು ಪಿಕ್ಚರ್ ಅಲ್ಲೆಲ್ಲ ನೋಡ್ತೀರಾ, ಕನ್ನಡ ಪಿಕ್ಚರ್ ಅಲ್ಲೆಲ್ಲ ಬ್ಲಡ್ ಕ್ಯಾನ್ಸರ್ ಬಂದ ಕೂಡಲೇ ಇಮಿಡಿಯೇಟ್ ಡೆತ್ ಸೆಂಟೆನ್ಸೇ ಅಂತ ಚಾನ್ಸೇ ಇರಲ್ಲ ಉಳಿಲಿಕ್ಕೆ. ಬಿಕಾಸ್ ಇವಾಗ ಯಾವ್ದಾದ್ರು ಗಡ್ಡೆ ಏನಾರ ಇದ್ರೆ ಅದನ್ನ ಆಪರೇಷನ್ ಮಾಡಿ ತೆಗಿಬಹುದು. ಬಟ್ ರಕ್ತದಲ್ಲಿದ್ರೆ ನಿಮ್ ಫುಲ್ ಬಾಡಿನಲ್ಲಿ ಅದು ಹರಳ್ತಾ ಇದೆ. ಅಂಡ್ ಈ ರಕ್ತ ಕಣಗಳು ಒಂದೆರಡು ರಕ್ತ ಕಣಗಳು ಉಳಿದ್ರೇನು ಅದು ಕಾಯಿಲೆ ವಾಪಸ್ ಬರೋ ರಿಸ್ಕ್ ಇರುತ್ತೆ. ಅದಕ್ಕೆ ಅದನ್ನ ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೀಮೋಥೆರಪಿ ಕೊಟ್ಟಾದ್ಮೇಲೆ ಜನರಲಿ ನಾವು ಕಂಪ್ಲೀಟ್ ರಕ್ತನೇ ಚೇಂಜ್ ಮಾಡ್ತೀವಿ. ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ ಬ್ರದರ್ ಸಿಸ್ಟರ್ ಇಂದ ಅಥವಾ ತಂದೆ ತಾಯಿಂದ ರಕ್ತ ತಗೊಂಡು ಪೇಷಂಟ್ಗೆ ಕೀಮೋಥೆರಪಿ ಕೊಟ್ಟು ಕಂಪ್ಲೀಟ್ ರಕ್ತ ನಾಶ ಮಾಡಿ, ಅಂದ್ರೆ ಮೂಳೆ ಮಜ್ಜೆಲ್ಲ ನಾಶ ಮಾಡಿ ಇದನ್ನ ಅವರಿಗೆ ಹಾಕೋದು. ಹೊಸ ರಕ್ತ ಉತ್ಪತ್ತಿ ತರಿಸಿದ್ರೆ ಆ ಸಂದರ್ಭದಲ್ಲಿ ಕ್ಯೂರ್ ರೇಟ್ ಆಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಅಂಡ್ ಅದೇ ತರ ಇವಾಗ ನಿಮ್ದೇ ಸೆಲ್ಸ್ ತೆಗೆದು ಅದನ್ನ ಸ್ವಲ್ಪ ವೈರಲ್ ವೆಕ್ಟರ್ ಯೂಸ್ ಮಾಡಿ ರಿಸೆಪ್ಟರ್ ಚೇಂಜ್ ಮಾಡಿ ವಾಪಸ್ ಕೊಟ್ರೆ ಆ ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ನಾಶ ಮಾಡೋದಿರೋದ್ರಿಂದ ಇನ್ನೂ ಗುಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಈ ಬ್ಲಡ್ ಕ್ಯಾನ್ಸರ್ ಕಾಸಸ್ ಎಷ್ಟರ ಮಟ್ಟಿಗೆ ಗೊತ್ತಾಗಿದೆ ಡಾಕ್ಟರ್? ಸೊ ಇವಾಗ ಈ ನ್ಯೂಕ್ಲಿಯರ್ ಹಾಲೋಕಾಸ್ಟ್ ಇರುವಾಗ ಆ ತರ ರೇಡಿಯೇಷನ್ ಎಕ್ಸ್ಪೋಜರ್ ಬಂದಾಗ ಆ ಏರಿಯಾದಲ್ಲಿ ಎಲ್ಲರಿಗೂ ರಕ್ತ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಕಂಡು ಬಂದಿದೆ. ಅಂಡ್ ಕೆಲವು ಕೆಮಿಕಲ್ ಹ್ಯಾಂಡಲ್ ಮಾಡ್ತಾರಲ್ಲ ಅಂತ ವರ್ಕರ್ಸ್ಗೂ ಈ ತರ ಬ್ಲಡ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಇತ್ತೀಚೆಗೆ ನಾವು ಎಷ್ಟು ಜನ ನೋಡ್ತೀವಿ ಈ ತರ ಏನು ಎಕ್ಸ್ಪೋಜರೇ ಇರಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದೊಂದ್ಸಲ ಸ್ವಲ್ಪ ವಯಸ್ಸಾದ್ಮೇಲೆ ಈ ತರ ಕ್ಯಾನ್ಸರ್ ಕಾಯಿಲೆ ಬರೋದು. ಸೊ ಅದರಲ್ಲಿ ನಾವು ಒಂದು ಮ್ಯೂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ರಕ್ತ ಉತ್ಪತ್ತಿ ಆಗೋ ಜಾಗದಲ್ಲಿ ಬೈ ಚಾನ್ಸ್ ಏನೋ ಒಂದು ಮೆಕಾನಿಸಮ್ ತಪ್ಪು ಹೋದ್ರೆ ದೆನ್ ಉತ್ಪತ್ತಿ ಸಡನ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಕಂಟ್ರೋಲ್ ಅಲ್ಲಿ ಬರಲ್ಲ. ಅದು ಯಾಕಾಗಿದೆ ಕ್ಲಿಯರ್ ಕಟ್ ಕಾರಣ ಇಲ್ಲ. ಬಟ್ ಆ ತರ ಏನಾರ ಆದ್ರೆ ಅದು ಆದಷ್ಟು ಬೇಗ ಕಂಡಿದ್ದು ಟ್ರೀಟ್ಮೆಂಟ್ ಮಾಡೋದೇ ಬೆಸ್ಟ್ ಆಪ್ಷನ್. ಬೇಸ್ಡ್ ಆನ್ ದಟ್ ಸ್ಟೇಜಸ್ ಡಿವೈಡ್ ಮಾಡಿರ್ತಾರ ಡಾಕ್ಟರ್? ಸೊ ಇವಾಗ ರಕ್ತ ಕ್ಯಾನ್ಸರ್ ಅಲ್ಲಿ ಆಕ್ಚುಲಿ ಸ್ಟೇಜಸ್ ಇಲ್ಲ. ಬಿಕಾಸ್ ಒಂದ್ಸಲ ನಿಮ್ದು ರಕ್ತದಲ್ಲಿದ್ರೆ ಫುಲ್ ದೇಹದಲ್ಲಿದೆ. ಸೊ ಅದರಲ್ಲಿ ಟೈಪ್ಸ್ ಇದೆ, ಯಾವ ಸೆಲ್ ಇಂದ ಬಂದಿದೆ, ಮೈಲಾಯ್ಡ್ ಲುಕೀಮಿಯಾ, ಲಿಂಫಾಯ್ಡ್ ಲುಕೀಮಿಯಾ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ವ್ಯತ್ಯಾಸ ಇದೆ. ಇಲ್ಲದ್ರೆ ಅದ್ರಲ್ಲಿ ಸ್ಟೇಜಿಂಗ್ ಇಲ್ಲ. ಇಟ್ ಇಸ್ ಜಸ್ಟ್ ದ ಟೈಪ್ ಮೇಲೆ ಏನ್ ಟ್ರೀಟ್ಮೆಂಟ್ ಅಂತ ಡಿಸೈಡ್ ಮಾಡ್ತೀವಿ. ಓಕೆ, ಅಂದ್ರೆ ಯಾವ ಪ್ರಕಾರಗಳಿದೆ ನೀವು ಹೇಳಿದ್ರಿ, ಅಂದ್ರೆ ಅದರಲ್ಲೂ ಇದು ಕೆಲವೊಂದು ತುಂಬಾನೇ ತೀವ್ರತೆ ಇರುತ್ತೆ, ಆ ರೀತಿಯಾಗಿ ಡಿಫ್ರೆನ್ಸಿಯೇಷನ್ ಇದೆಯಾ ಡಾಕ್ಟರ್? ಅದೇ, ಸೊ ಇವಾಗ ರಕ್ತ ಕ್ಯಾನ್ಸರ್ ಅಲ್ಲೂ ಅಕ್ಯೂಟ್ ಲುಕಿಮಿಯಾ ಮತ್ತೆ ಕ್ರಾನಿಕ್ ಲುಕಿಮಿಯಾ ಅಂತ ಹೇಳ್ತೀವಿ. ಇವಾಗ ಕ್ರಾನಿಕ್ ಲುಕಿಮಿಯಾ ಅಂದ್ರೆ ಬಹಳ ಸ್ಲೋ ಆಗಿ ಮಲ್ಟಿಪ್ಲೈ ಆಗೋದು ಆ ಸೆಲ್ಸ್, ಎಸ್ಪೆಷಲಿ ಏಜ್ ಆದ್ಮೇಲೆ ಆತರ ಕಂಡು ಹಿಡಿಯುತ್ತೆ. ಅಂಡ್ ಆತರ ಕಾಯಿಲೆಗೆ ಬರೀ ಟ್ಯಾಬ್ಲೆಟ್ ಟ್ರೀಟ್ಮೆಂಟೇ ಸಾಕಾಗುತ್ತೆ. ಬಟ್ ಈ ಅಕ್ಯೂಟ್ ಲುಕಿಮಿಯಾಗೆ ನಾವು ಬಹಳ ಸ್ಟ್ರಾಂಗ್ ಕೀಮೋಥೆರಪಿ ಕೊಟ್ಟು ಕೆಲವು ಜನರಿಗೆ ಈ ತರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋನು ಅವಶ್ಯಕತೆ ಬರುತ್ತೆ. ಓಕೆ, ಅಂದ್ರೆ ಅದರಲ್ಲಿ ಸ್ಟೇಜಸ್ ಮ್ಯಾಟರ್ ಆಗೋದಿಲ್ಲ. ಬಿಕಾಸ್ ಅದ್ರ ಟೈಪ್ ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ರೆ ದೆನ್ ಅದು ಕಂಪ್ಲೀಟ್ ಕ್ಲಿಯರ್ ಆಗಬೇಕು. ಒಂದ್ ಸೆಲ್ ಅಂಶನೂ ಉಳಿಬಾರದು, ಆ ಉದ್ದೇಶ ಇರುತ್ತೆ ಟ್ರೀಟ್ಮೆಂಟ್ ಮಾಡುವಾಗ. ಓಕೆ, ಅಂದ್ರೆ ಅದರ ಟ್ರೀಟ್ಮೆಂಟ್ಗೆ ಏನ್ ಆಪ್ಷನ್ಸ್ ಇರುತ್ತೆ ಡಾಕ್ಟರ್? ಅಂದ್ರೆ ಅದು ಬೇಸ್ಡ್ ಆನ್ ಪೇಷಂಟ್ ಕಂಡೀಷನ್, ಅದು ಎಷ್ಟು ಸ್ಪ್ರೆಡ್ ಆಗಿದೆ ಅದ್ರ ಮೇಲೆ ಹೋಗುತ್ತಾ, ಅಥವಾ ಯಾವ್ಯಾವ ರೀತಿಯಾಗಿ? ಜನರಲಿ ಟೈಪ್ ಆಫ್ ಕ್ಯಾನ್ಸರ್ ನಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಕೆಲವು ಜನರಿಗೆ ಏಜ್ ಆದ್ಮೇಲೆ ಇವಾಗ 60-65 ಪ್ಲಸ್ ಆದ್ಮೇಲೆ ನಮಗೆ ಸ್ಟ್ರಾಂಗ್ ಕೀಮೋಥೆರಪಿ ಎಲ್ಲ ಕೊಡಕ್ ಬರಲ್ಲ. ಆ ಸಂದರ್ಭದಲ್ಲಿ ನಾವು ಬರೀ ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ಅಥವಾ ಈ ತರ ಆಂಟಿಬಾಡೀಸ್ ಅಂತ ಇದೆ, ಬರೀ ಆ ಸೆಲ್ ಮಾತ್ರ ಹೋಗಿ ನಾಶ ಮಾಡಲಿಕ್ಕೆ ಆಂಟಿಬಾಡಿ, ಆ ತರ ಟ್ರೀಟ್ಮೆಂಟ್ ಕೊಟ್ರೆ ಅದರಲ್ಲಿ ಅವರಿಗೆ ಗುಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರಾಂಗ್ ಕೀಮೋಥೆರಪಿ ಎಲ್ಲ ಇತ್ತೀಚೆಗೆ ಬಹಳ ಕಡಿಮೆ ಮಾಡ್ತಾ ಇದೀವಿ. ಈ ತರ ಟಾರ್ಗೆಟೆಡ್ ಥೆರಪಿ ಅಂತ ಏನ್ ಹೇಳ್ತೀವಿ, ಬರೀ ಆ ಸೆಲ್ ಮಾತ್ರ ಹೋಗಿ ನಾಶ ಆಗಬೇಕು, ನಿಮ್ದು ಒಳ್ಳೆ ಸೆಲ್ ಎಲ್ಲ ಉಳಿಬೇಕು, ಸೊ ದಟ್ ನಮ್ದು ಇಮ್ಯುನಿಟಿ ಚೆನ್ನಾಗಿರುತ್ತೆ. ಓಕೆ, ನೀವು ಹೇಳಿದ್ರಿ ಮೆಡಿಸಿನ್ಸ್ ಇಂದ, ಅಂದ್ರೆ ಆ ಟ್ರೀಟ್ಮೆಂಟ್ ಮೂಲಕ ನಿಜವಾಗ್ಲೂ ಮೆಡಿಸಿನ್ಸ್ ಇಂದ ಕ್ಯೂರ್ ಆಗೋ ಸಾಧ್ಯತೆಗಳಿರುತ್ತಾ, ಅಥವಾ ಏಜ್ ಮೇಲೆ ಅದು ಡಿಪೆಂಡ್ ಆದ್ರೆ ಯಾವ ಏಜ್ ವರ್ಗೂ ಅಂದ್ರೆ ಅದನ್ನ ಅಫೋರ್ಡ್ ಮಾಡಬಹುದು, ಲೈಕ್ ಮೆಡಿಸಿನ್ಸ್ ಮೇಲೆ ಟ್ರೀಟ್ಮೆಂಟ್ ಅಂತ? ಸೊ ಇವಾಗ ಜನರಲಿ ಎನಿ ಕ್ಯಾನ್ಸರ್ ಕಾಯಿಲೆ ಮುಂಚೆ ಎಲ್ಲ ನಾವು 50+ ಕ್ರಾಸ್ ಆದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ನೀವು ವೆಸ್ಟರ್ನ್ ಕಂಟ್ರೀಸ್ ಲೈಕ್ US ಎಲ್ಲ ನೋಡಿದ್ರೆ ಅವ್ರು ಈವನ್ 80+ ಆದ್ಮೇಲೆನೂ ನಾವು ಆದಷ್ಟು ಟ್ರೀಟ್ಮೆಂಟ್ ತಗೊಂಡು ಗುಣ ಆಗ್ಬೇಕಂತ ಆ ಉದ್ದೇಶದಿಂದ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೋಡಿ ಇವಾಗ ನಮಗೂ ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಇವಾಗ ನಮ್ದು ಇವಾಗ ಇತ್ತೀಚೆಗೆ 60-65 ಇಯರ್ ಏಜ್ ಪೇಷಂಟ್ಸ್ ಕೂಡ ಬಹಳ ಫಿಟ್ ಆಗಿರ್ತಾರೆ. ಸೊ ಅವರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ದೆನ್ ಆ ತರ ಇರುವಾಗ ನಮ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೂ ಆಗುತ್ತೆ. ಇವಾಗ ಮೊನ್ನೆನೇ ಒಂದು 90 year old ಪೇಷಂಟ್ ನಾನು ನೋಡಿದ್ದೀನಿ, ಸೇಯಿಂಗ್ ದಟ್ ನನ್ ಸ್ವಲ್ಪ ತೊಂದರೆ ಇದ್ರೆ ಟ್ರೀಟ್ಮೆಂಟ್ ಕೊಡಿ, ಡೋಂಟ್ ಜಸ್ಟ್ ಸೆಂಡ್ ಮೀ ಆಫ್ ಅಂತ.
ಡಾಕ್ಟರ್, ನೀವು ಹೇಳಿದ್ರಿ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಣ್ಣ ಗಡ್ಡೆ ಕಾಣಿಸಿದ್ರು ಕೂಡ ಬರ್ತಾರೆ ಅಂದ್ರೆ ಆ ಅರಿವು ಇಂಪಾರ್ಟೆಂಟ್ ಕೂಡ, ವಿಚ್ ಇಸ್ ಗುಡ್. ಅರ್ಲಿ ಡಿಟೆಕ್ಷನ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಬ್ಲಡ್ ಕ್ಯಾನ್ಸರ್ ವಿಷಯದಲ್ಲಿ ಆ ರೀತಿ ಸಿಂಪ್ಟಮ್ಸ್ ಕೂಡ ಪೇಷಂಟ್ಸ್ಗೆ ಅರ್ಲಿ ಗೊತ್ತಾಗೋದು ತುಂಬಾ ಕಷ್ಟ. ಸೊ ಆ ತರ ಸಿಂಪ್ಟಮ್ಸ್ ನ ಹೇಗೆ ಗೊತ್ತು ಮಾಡ್ಕೊಳ್ಬಹುದು? ಸೊ ಬ್ಲಡ್ ಕ್ಯಾನ್ಸರ್ ಅಲ್ಲೂ ಕೆಲವು ಟೈಮ್ ಲಿಂಫೋಮಾ ಅಂತ ನಾವು ಏನು ಹೇಳ್ತೀವಲ್ಲ, ಅದರಲ್ಲೂ ಈ ತರ ಗಡ್ಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಏನಾದ್ರು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡೋದು ಒಳ್ಳೇದು. ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿ ಗೊತ್ತಾಗುತ್ತೆ. ಬಟ್ ಲುಕೀಮಿಯಾ ತರ ಕಾಯಿಲೆಗಳು, ಟ್ರೂ ಬ್ಲಡ್ ಕ್ಯಾನ್ಸರ್ ಅಲ್ಲಿ, ಆ ಸಂದರ್ಭದಲ್ಲಿ ಇವಾಗ ಈ ಕೆಟ್ಟ ರಕ್ತ ಉತ್ಪತ್ತಿ ಜಾಸ್ತಿ ಆಗಿ ಶುರು ಆದ್ರೆ ನಮ್ದು ಒಳ್ಳೆ ರಕ್ತ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಬಿಳಿ ಕಣಗಳು, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಎಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇವಾಗ ಕೆಂಪು ರಕ್ತ ಕಡಿಮೆ ಆದ್ರೆ ಆಟೋಮ್ಯಾಟಿಕ್ಲಿ ಆಯಾಸ, ಸುಸ್ತು, ನಡಲಿಕ್ಕೆ ಕಷ್ಟ, ಉಬ್ಸ, ಅದೆಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಪ್ಲೇಟ್ಲೆಟ್ ಡೌನ್ ಆದ್ರೆ ಡೆಫಿನೆಟ್ಲಿ ಬ್ಲೀಡಿಂಗ್, ಆಯ್ತಾ. ಸೊ ಇವಾಗ ನಾವು ಡೆಂಗು ಜ್ವರ ಎಲ್ಲ ಕೇಳಿರ್ತೀವಿ, ಅಲ್ಲಿ ಪ್ಲೇಟ್ಲೆಟ್ ಡೌನ್ ಅಂತ ಕೂಡಲೇ ಎಲ್ಲರಿಗೂ ಭಯ ಆಗೋದು ಬ್ಲೀಡಿಂಗ್. ಸೊ ಬ್ಲೀಡಿಂಗ್ ಅಂದ್ರೆ ಕೆಲವು ಸ್ಪಾಟ್ಸ್ ಬರುತ್ತೆ ಮಚ್ಚೆ ತರ ಸ್ಕಿನ್ ಅಲ್ಲಿ, ಅಥವಾ ಮೂಗಿಂದ ಬಾಯಿಂದ ರಕ್ತ ಬರೋದು, ಯೂರಿನ್ ಅಥವಾ ಮೋಷನ್ ಹೋಗಿದ್ದಾಗ ಬ್ಲೀಡಿಂಗ್ ಏನಾದ್ರು ಕಾಣಿಸಿದ್ರೆ ಇಮಿಡಿಯೇಟ್ಲಿ ಅದಕ್ಕೆ ಚೆಕ್ ಮಾಡಬೇಕು. ಸೊ ಏನಾದ್ರೂ ಬ್ಲೀಡಿಂಗ್ ಸಿಂಪ್ಟಮ್ ಬಂದ್ರೆ ಅದನ್ನ ಇಗ್ನೋರ್ ಮಾಡಬಾರ್ದು, ಬಿಕಾಸ್ ಇಟ್ ಇಸ್ ಡೆಫಿನೆಟ್ಲಿ ಅಬ್ನಾರ್ಮಲ್. ಅಂಡ್ ಅದಕ್ಕೆ ಏನಾದ್ರು ಟೆಸ್ಟಿಂಗ್ ಮಾಡಿ ಅದ ಕಾರಣ ಗೊತ್ತಾಗಬೇಕು, ಯಾಕೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಫ್ರಮ್ ಅನ್ಯೂಶುವಲ್ ಸೈಟ್ಸ್. ಅಂದ್ರೆ ಅದರಲ್ಲಿ ಮತ್ತೆ ಈಗ ಹೆಣ್ಮಕ್ಳಿಗೆ ತುಂಬಾ ಅದು ಯೂಶುವಲ್ ಅಂತ ಅವಾಯ್ಡ್ ಮಾಡೋದು ಇರುತ್ತೆ, ಅದು ಕೂಡ ತುಂಬಾ ಅಂದ್ರೆ ಡೇಂಜರ್. ಕರೆಕ್ಟ್. ಸೊ ನಾರ್ಮಲ್ ಪೀರಿಯಡ್ ಬ್ಲೀಡಿಂಗ್ ಇಸ್ ಯೂಶಲಿ ಅಬೌಟ್ 5 to 6 days. ಸೊ ಅದಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆದ್ರೆ ಅಥವಾ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಎಲ್ಲ ಡೌನ್ ಆಗೋ ಪರಿಸ್ಥಿತಿ ಬಂದ್ರೆ ದೆನ್ ಅದನ್ನ ಪ್ಲೀಸ್ ಇಗ್ನೋರ್ ಮಾಡಬಾರ್ದು. ಫಸ್ಟ್ ಬೇಕಿದ್ರೆ ಗೈನಕಾಲಜಿಸ್ಟ್ ಹತ್ರನೇ ಟೆಸ್ಟ್ ಮಾಡಿಸಿ, ದೆನ್ ಆಮೇಲೆ ಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿ ಚೆಕ್ ಮಾಡೋದು ಒಳ್ಳೇದು. ಬಿಕಾಸ್ ಎಷ್ಟೋ ಟೈಮ್ ನಿಗ್ಲೆಕ್ಟ್ ಮಾಡಿ ದೆನ್ ಡಿಲೇ ಆಗ್ತಾ ಇದೆ ಕಾಯಿಲೆ ಕಂಡುಹಿಡಿಯಲಿಕ್ಕೆ. ಡಾಕ್ಟರ್, ಲುಕೇಮಿಯಾ ಅಂದ್ರೆ ಆಕ್ಚುಯಲ್ ಬ್ಲಡ್ ಕ್ಯಾನ್ಸರ್ ಕಂಡೀಷನ್ ರೀಚ್ ಆದಂಗೆ ಅಂತ ನೀವು ಹೇಳಿದ್ರಿ, ಜೊತೆಗೆ ಲಿಂಫೋಮಾ ಅಂತ ಕೂಡ ನೀವು ಉಲ್ಲೇಖಿಸಿದ್ರಿ. ಅದು ಏನ್ ವ್ಯತ್ಯಾಸ ಡಾಕ್ಟರ್? ಸೊ ಲುಕೀಮಿಯಾ ಅಂದ್ರೆ ಇವಾಗ ನಮ್ದು ಮೂಳೆ ಮಜ್ಜನಲ್ಲಿ ರಕ್ತ ಕಣಗಳು ಉತ್ಪತ್ತಿ ಆಗೋ ಜಾಗದಲ್ಲಿ ಕ್ಯಾನ್ಸರಿಗೆ ನಾವು ಟ್ರೂ ಬ್ಲಡ್ ಕ್ಯಾನ್ಸರ್ ಅಥವಾ ಲುಕೀಮಿಯಾ ಅಂತ ಹೇಳ್ತೀವಿ. ಇವಾಗ ಲಿಂಫೋಮಾ ಅಂದ್ರೆ ಇವಾಗ ಎಲ್ಲರಿಗೂ ನಮಗೆ ಲಿಂಫ್ ನೋಡ್ಸ್ ಅಂತ ಇದೆ, ಅದ್ರದ್ದು ಫಂಕ್ಷನ್ ಸ್ವಲ್ಪ ಇನ್ಫೆಕ್ಷನ್ ಫೈಟ್ ಮಾಡಲಿಕ್ಕೆ. ಸೊ ನಮ್ದು ಇಲ್ಲಿ ಕತ್ತಲ್ಲಿ, ಇಲ್ಲಿ ಆಕ್ಸಿಡೆಂಟ್ ಅಲ್ಲಿ, ಪೆಲ್ವಿಕ್ ರೀಜನ್ ಅಲ್ಲಿ. ಸೊ ಆ ಗಡ್ಡೆಗಳು ಕ್ಯಾನ್ಸರ್ ಆಗಿ ಬೆಳೀತಾ ಹೋದ್ರೆ ಅದಕ್ಕೆ ಲಿಂಫೋಮಾ ಅಂತ ಹೇಳ್ತೀವಿ. ಅದೊಂದು ಗಡ್ಡೆ ತರ ಕ್ಯಾನ್ಸರ್ ಕಾಯಿಲೆ. ಅದರಲ್ಲೂ ನಾವು ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಕೆಲವು ಟೈಮ್ ಉಪಯೋಗಿಸ್ತೀವಿ. ಡಾಕ್ಟರ್, ನೀವು ಹೇಳಿದ್ರಿ ಈಗ ಕೀಮೋಥೆರಪಿ ತುಂಬಾನೇ ಅಂದ್ರೆ ಪ್ರೊಸೀಜರ್ ವೈಸ್ ಇಮ್ಯುನೋಥೆರಪಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬರ್ತಾ ಇದೆ ಅಂತ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಇಂದಾನೆ ಹೇಗೆ ವರ್ಕ್ ಆಗುತ್ತೆ ಇದು ಇಮ್ಯುನೋಥೆರಪಿ ಅಂತ? ಸೊ ಇವಾಗ ಕ್ಯಾನ್ಸರ್ ಕಾಯಿಲೆ ಫಸ್ಟ್ ಆಫ್ ಆಲ್ ಉತ್ಪತ್ತಿ ಜಾಸ್ತಿ ಆಗಿದ್ ಅಂದ್ರೆ ನಮ್ದು ಇಮ್ಯುನಿಟಿ ಏನೋ ಸ್ವಲ್ಪ ಕಡಿಮೆ ಆಗಿದೆ, ಅದನ್ನ ನಾಶ ಮಾಡ್ಲಿಕ್ಕೆ ಆಗಿಲ್ಲ. ಸೊ ನಮ್ದು ನ್ಯಾಚುರಲಿ ನಮ್ದು ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ನಾವು ಜನರಲ್ ನಮ್ದು ಹೆಲ್ತ್ ಕಂಡೀಷನ್ ಚೆನ್ನಾಗಿದ್ರೆ ಕೆಲವು ಪದಾರ್ಥಗಳನ್ನು ನಾವು ಯೂಸ್ ಮಾಡಬಹುದು. ಆಂಟಿ ಆಕ್ಸಿಡೆಂಟ್ಸ್, ನಾರ್ಮಲ್ ನಮ್ ಡಯಟ್ ಎಲ್ಲ ಇವಾಗ ಗಾರ್ಲಿಕ್, ಟರ್ಮರಿಕ್, ಬ್ಲಾಕ್ ಪೆಪ್ಪರ್, ಈ ತರ ಎಲ್ಲ ಐಟಮ್ಸ್ ಇಸ್ ಆಕ್ಚುಲಿ ಗುಡ್, ನಮ್ದು ಇಮ್ಯುನಿಟಿ ಬೂಸ್ಟರ್ ಆಹಾರಗಳು ಇದೆಲ್ಲ. ಅದರ ಜೊತೆಗೆ ನಾವು ಕೀಮೋಥೆರಪಿ ಕೊಟ್ಟಿದಾಗ ಒಳ್ಳೆ ಸೆಲ್ಲು ಕೆಟ್ಟ ಸೆಲ್ಲು ಒಟ್ಟಿಗೆ ನಾಶ ಆಗುತ್ತೆ. ಸೊ ಇವಾಗ ಇಮ್ಯುನೋಥೆರಪಿನಲ್ಲಿ ಈ ಒಳ್ಳೆ ಸೆಲ್ಸ್ ನಾವು ಆಕ್ಚುಲಿ ಕಲೆಕ್ಟ್ ಮಾಡಬಹುದು, ನಮ್ಮ ಲಿಂಫೋಸೈಟ್ಸ್ ಅದನ್ನ ಕಲೆಕ್ಟ್ ಮಾಡಿ ಲ್ಯಾಬ್ ಅಲ್ಲಿ ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ವಾಪಸ್ ಪೇಷಂಟ್ ಕೊಟ್ಟಿದಾಗ ಆ ಸೆಲ್ಸ್ ಹೋಗಿ ಈ ಕ್ಯಾನ್ಸರ್ ಸೆಲ್ಸ್ ಅನ್ನು ನಾಶ ಮಾಡುತ್ತೆ. ಅದಕ್ಕೆ ನಾವು ಇಮ್ಯುನೋಥೆರಪಿ ಅಂತ ಹೇಳುದು. ಇವಾಗ ಅದು ಫಸ್ಟ್ ಈ ತರ ರಕ್ತ ಕ್ಯಾನ್ಸರ್ಗೆ ಕಂಡು ಹಿಡ್ತಿದ್ರು. ಇವಾಗ ಸಾಲಿಡ್ ಟ್ಯೂಮರ್ಸ್ಗೂ ಈ ತರ ರಿಸರ್ಚ್ ಆಗಿ ಆ ಸಿಚುವೇಶನ್ ಅಲ್ಲಿ ಈ ತರ ಲಿಂಫೋಸೈಟ್ಸ್ ಹೊರಗಡೆ ತೆಗ್ದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ವಾಪಸ್ ಆಗ್ಲಿಕ್ಕೆ ಇವಾಗ ಮಾಡಬಹುದು. ಇವಾಗ ಆ ತರ ಟ್ರಯಲ್ಸ್ ಎಲ್ಲ ಶುರುವಾಗಿ ಇವಾಗ ಅಪ್ರೂವಲ್ ಬಂದಿದೆ. ಸೊ ಈಗ ಸದ್ಯಕ್ಕೆ ಬ್ಲಡ್ ಕ್ಯಾನ್ಸರ್ ಮತ್ತೆ ಲಿಂಫೋಮಾ ಕಾಯಿಲೆಗೆ ಆ ತರ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಇವಾಗ ಔಟ್ ಆಫ್ ಕಂಟ್ರಿ US ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು. ಬಟ್ ಇತ್ತೀಚೆಗೆ ಇವಾಗ ನಮ್ಮ ದೇಶದಲ್ಲಿ ಅದೆಲ್ಲ ಉತ್ಪತ್ತಿ ಆಗ್ತಾ ಇದೆ ಈ ತರ ಪ್ರಾಡಕ್ಟ್ಸ್. ಅಂಡ್ ಅದು ನಮ್ಮ ಪೇಷಂಟ್ಸ್ ಇವಾಗ ಆಕ್ಚುಲಿ ಅವೈಲೇಬಲ್ ಇದೆ. ಸೊ ಅದರಿಂದ ಎಷ್ಟು ಇವಾಗ ಸ್ವಲ್ಪ ವಯಸ್ಸಾಗಿದ್ದವರು ಕೆಲವು ಬೇರೆ ತೊಂದರೆಗಳು ಇದ್ರೇನು ಈ ತರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೆ. ಅವರಿಗೆ ಕೀಮೋಥೆರಪಿ ಕೊಡೋಕ್ಕಾಗಲ್ಲ, ಬಿಕಾಸ್ ತಡ್ಕೊಳಕ್ಕಾಗಲ್ಲ. ಬಟ್ ಇಮ್ಯುನೋಥೆರಪಿ ಬಹಳ ಸುಲಭ ಇದರಲ್ಲಿ ಮಾಡಬಹುದು. ಅದು ಈ ಇಮ್ಯುನೋಥೆರಪಿ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಮಾಡ್ತಾರೆ ಡಾಕ್ಟರ್, ಅಥವಾ ಯಾರಿಗೆಲ್ಲ ಮಾಡಬಹುದು ಇದನ್ನ? ಪೇಷಂಟ್ಸ್ ಲೈಕ್ ಅರ್ಲಿ ಡಿಟೆಕ್ಟ್ ಆಗಿರೋರಿಗೆ ಮಾಡಬಹುದಾ, ಯಾವ ಸ್ಟೇಜ್ ಅಲ್ಲಿ ಮಾಡೋದು? ಸೊ ಇನಿಷಿಯಲಿ ಫಸ್ಟ್ ಈ ತರ ಟ್ರಯಲ್ಸ್ ಎಲ್ಲ ಬಂದಾಗ ಬರೀ ಯಾರಿಗೂ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿ ಕಾಯಿಲೆ ರಿಟರ್ನ್ ಬಂದಾದ್ಮೇಲೆ ಇದೆಲ್ಲ ಮಾಡ್ತಾ ಇದ್ವಿ. ಇವಾಗ ಅದು ಯಾಕೆ ಇಷ್ಟು ಲೇಟ್ ಮಾಡೋದಂತ ಇವಾಗ ಕೆಲವು ಜನರು ಕೇಳಲಿಕ್ಕೆ ಶುರು ಮಾಡಿದ್ರು.
ಸೊ ಇನಿಷಿಯಲ್ ಟ್ರೀಟ್ಮೆಂಟ್ ಅಲ್ಲೇ ನಾವು ಕೊಟ್ಟರೆ ಅವಾಗಲೇ ಸೈಡ್ ಎಫೆಕ್ಟ್ ಎಲ್ಲ ಕಡಿಮೆ ಆದರೆ ದೆನ್ ಪೇಷಂಟ್ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಕ್ಯಾನ್ಸರಿನ ಲಕ್ಷಣಗಳು ಇಲ್ಲದೇ ಇದ್ರೂ ಕೂಡ ಸಾಮಾನ್ಯವಾಗಿ ಇದನ್ನ ಇಮ್ಯುನೋಥೆರಪಿ ಮಾಡಿಸ್ಕೊಳ್ಬಹುದಾ ಪೇಷಂಟ್ಸ್ ಅಂತ, ಲೈಕ್ ಅದು ವ್ಯಾಕ್ಸಿನ್ ತರ ಆಕ್ಟ್ ಆಗೋದಾದ್ರೆ ಅಥವಾ ಪ್ರಿವೆನ್ಷನ್ಗೆ ಮಾಡೋ ಸಾಧ್ಯತೆ? ಸೊ ಇವಾಗ ಕೆಲವು ಕ್ಯಾನ್ಸರ್ಸ್ ವ್ಯಾಕ್ಸಿನ್ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವಾಗ ಸರ್ವೈಕಲ್ ಕ್ಯಾನ್ಸರ್ ಇವಾಗ ನಾವು ಆಲ್ರೆಡಿ ಕ್ಯಾನ್ಸರ್ ಅವೈಲೇಬಲ್ ಇದೆ. ಇನ್ಫ್ಯಾಕ್ಟ್ ಅದು ಇಟ್ಸ್ ಬೀಂಗ್ ರೆಕಮೆಂಡೆಡ್ ಬೈ ದ ಗವರ್ಮೆಂಟ್. ಇವಾಗ ಎವ್ರಿಬಡಿ ಇನ್ ದಿ ಏಜ್ ಆಫ್ 12+ ಆನ್ವರ್ಡ್ಸ್ ಈ ತರ ವ್ಯಾಕ್ಸಿನ್ ತಗೋಬೇಕಂತ, ವಿಚ್ ಕ್ಯಾನ್ ಪ್ರಿವೆಂಟ್ HPV ಇಂಡ್ಯೂಸ್ಡ್ ಸರ್ವೈಕಲ್ ಕ್ಯಾನ್ಸರ್. ಸೊ ಈ ತರ ಕೆಲವು ಒಂದೆರಡು ಕ್ಯಾನ್ಸರ್ಸ್ಗೆ ವ್ಯಾಕ್ಸಿನೇಷನ್ ಮಾಡಿ ಅದನ್ನ ಪ್ರಿವೆಂಟ್ ಮಾಡಬಹುದು. ಬಟ್ ಎಷ್ಟು ಬೇರೆ ಕ್ಯಾನ್ಸರ್ಸ್ಗೆಲ್ಲ ಆ ತರ ವ್ಯಾಕ್ಸಿನ್ಸ್ ಇಲ್ಲ. ಬಟ್ ಇದು ಕಾಯಿಲೆ ಬರೋಕ್ಕಿಂತ ಮುಂಚೆ ಕೊಟ್ಟು ಜನರಲಿ ಉಪಯೋಗ ಆಗಲ್ಲ, ಬಿಕಾಸ್ ಆ ಸೆಲ್ಸ್ಗೆ ಮಾತ್ರ ಅದು ನಾಶ ಮಾಡುತ್ತೆ. ಸೊ ಅದು ಕಾಯಿಲೆ ಬಂದಾದ್ಮೇಲೆ ಮಾತ್ರ ಕೊಡ್ಲಿಕ್ಕೆ ಬರುತ್ತೆ ಈಗ. ಬಟ್ ಇವಾಗ ಈ ತರ ಟ್ರೀಟ್ಮೆಂಟ್ಗಳು ಇಮ್ಯುನೋಥೆರಪಿ ನಾನ್ ಕ್ಯಾನ್ಸರ್ ಕಾಯಿಲೆಗಳನ್ನು ಇವಾಗ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇವಾಗ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ನಿಮ್ಮ ಬಾಡಿನಲ್ಲಿ ನಿಮ್ದು ಸೆಲ್ಸೇ ಆಂಟಿಬಾಡಿ ಅಗೇನ್ಸ್ಟ್ ಯು ಉತ್ಪತ್ತಿ ಮಾಡಿ ನಿಮ್ಗೆ ತೊಂದರೆ ಮಾಡ್ತಾ ಇದೆ. ಅದಕ್ಕೆ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಆ ತರ ಕಾಯಿಲೆಗಳನ್ನು ಈ ತರ ಇಮ್ಯುನೋಥೆರಪಿ ಯೂಸ್ ಮಾಡ್ಲಿಕ್ಕೆ ಬರ್ತಾ ಇದೆ ಈಗ. ಡಾಕ್ಟರ್, ಇನ್ನು ನೀವು 10 ಪೇಷಂಟ್ಸ್ ನ ಡಯಾಗ್ನೈಸ್ ಮಾಡಿರ್ತೀರಾ. ಈ ಇಮ್ಯುನೋಥೆರಪಿ ಅನ್ನೋದು ಎಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ ಕಾಣಿಸ್ತಾ ಇದೆ, ಅಥವಾ ನೀವು ಟ್ರೀಟ್ ಮಾಡಿರುವಂತಹ ಪೇಷಂಟ್ಸ್ ಅಲ್ಲಿ ಸಕ್ಸಸ್ ರೇಟ್ ಯಾವ ರೀತಿಯಾಗಿದೆ? ನೀವು ಒಂದೆರಡು ಉದಾಹರಣೆ ಹಂಚ್ಕೊಳ್ಳೋದಾದ್ರೆ ಡಾಕ್ಟರ್. ಸೊ ಇನ್ಫ್ಯಾಕ್ಟ್ ಈ ಇಮ್ಯುನೋಥೆರಪಿ ಫಸ್ಟ್ ಬಂದಾಗ ನಾವು ಡ್ರಗ್ ಕಂಟ್ರೋಲರ್ ಅಪ್ರೂವಲ್ ಸಿಗ್ಲಿಕ್ಕೆ ಫಸ್ಟ್ ಆಸ್ ಎ ಟ್ರಯಲ್ ಮಾಡಿ ಅದನ್ನ ಕೆಲಸ ಮಾಡ್ತಾ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಪೇಷಂಟ್ಗೆ ಆಫರ್ ಮಾಡೋದು. ಸೊ ಆ ಫಸ್ಟ್ ಸ್ಟಡಿನಲ್ಲಿ ನಾವು ಈ ತರ ಪೇಷಂಟ್ಗೆ ಟ್ರೀಟ್ ಮಾಡಿದಾಗ ಇವಾಗ ಕೆಲವು ಎಲ್ಡರ್ಲಿ ಪೇಷಂಟ್ಸ್ ಯಾರಿಗೆ ಈ ತರ ಒಂದ್ಸಲ ಆಲ್ರೆಡಿ ಕಾಯಿಲೆ ಲಿಂಫೋಮಾ ಕಾಯಿಲೆ ಬಂದು ರಿಲ್ಯಾಪ್ಸ್ ಆಗಿ ಅವರಿಗೆ ಇವಾಗ ಕೀಮೋಥೆರಪಿ ಕೊಡ್ಲಿಕ್ಕೆ ಕಷ್ಟ, ಆ ಸಂದರ್ಭದಲ್ಲಿ ಈ ತರ ನಾವು ಇಮ್ಯುನೋಥೆರಪಿ ಕೊಟ್ಟಾದ್ಮೇಲೆ ಆಲ್ಮೋಸ್ಟ್ ಇವಾಗ 60-70% ಪೇಷಂಟ್ಸ್ ಅವರು ಒಳ್ಳೆ ರೆಸ್ಪಾನ್ಸ್ ಆಗಿ ಇವಾಗ ಮೋರ್ ದೆನ್ 1.5 years ಇವಾಗ ಫಾಲೋ ಅಪ್ ಇದೆ. ಆ ಸೆಟ್ ಆಫ್ ಪೇಷಂಟ್ಸು ಕೀಮೋಥೆರಪಿ ಅಂತೂ ಆಗ್ತಾನೆ ಇರಲಿಲ್ಲ, ಅಂಡ್ ವಿದೌಟ್ ಕೀಮೋಥೆರಪಿ ಅವ್ರ ಸರ್ವೈವಲ್ ಚಾನ್ಸಸ್ ಇರ್ತಾ ಇರಲಿಲ್ಲ. ಸೊ ಅವ್ರಿಗೆ ಈ ತರ ಒಳ್ಳೇದು ನಾರ್ಮಲ್ ಆಗಿ ಇವಾಗ ನೋಡ್ತಾ ಇರುವಾಗ ನಮಗೂ ಖುಷಿ ಆಗುತ್ತೆ. ಅಂಡ್ ಕ್ಲಿಯರ್ಲಿ ಈ ಟ್ರೀಟ್ಮೆಂಟ್ ನಮ್ಮ ದೇಶದಲ್ಲಿ ನಮ್ಮ ಪೇಷಂಟ್ಸ್ಗೂ ಕೊಡ್ಲಿಕ್ಕೆ ಆಗತ್ತಂತ ಇವಾಗ ಪ್ರೂಫ್ ಬಂದಿದೆ ಈಗ. ಸೊ ಡಾಕ್ಟರ್, ಕ್ಯಾನ್ಸರ್ ಪೇಷಂಟ್ಸ್ಗಾಗಿರ್ಬೋದು ಅಥವಾ ಈ ರೀತಿ ಲಕ್ಷಣಗಳಿರೋರಿಗೆ ತುಂಬಾನೇ ಭಯ ಇರುತ್ತೆ. ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸೊ ವಿ ಆಲ್ರೆಡಿ ಸೆಡ್ ದಿಸ್, ಇವಾಗ ಎಲ್ಲರಿಗೂ ಅಟ್ಲೀಸ್ಟ್ ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಮಾಡಲಿಕ್ಕೆ ಒಂದು ಅವಕಾಶ ತಗೊಂಡು ಮಾಡಬೇಕು. ನಾನು ಜನರಲಿ ಅವ್ರದ್ದು ಬರ್ತ್ಡೇ ಲಿಂಕ್ ಮಾಡ್ಲಿಕ್ಕೆ ಹೇಳ್ತೀನಿ. ಆ ಟೈಮಲ್ಲಿ ಫಾರ್ ಯುವರ್ ಓನ್ ಸೇಕ್ ಡೂ ಸಮಥಿಂಗ್ ಅಂಡ್ ಗೆಟ್ ಒನ್ ಆನ್ಯುವಲ್ ಹೆಲ್ತ್ ಚೆಕ್ಅಪ್. ಅಷ್ಟೇನು ಎಕ್ಸ್ಪೆನ್ಸಿವ್ ಅಲ್ಲ. ಎರಡನೇದು, ಎಲ್ಲರೂ ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಬಹಳ ಒಳ್ಳೇದು. ಬಿಕಾಸ್ ಯಂಗ್ ಏಜಲ್ಲಿ ತಗೊಂಡ್ರೆ ಇಟ್ ಇಸ್ ದ ಪ್ರೀಮಿಯಂ ಜಾಸ್ತಿ ಇರಲ್ಲ ಅಂಡ್ ಇಟ್ ವಿಲ್ ಹೆಲ್ಪ್ ಯು ಲೇಟರ್ ಆನ್ ಇನ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ನಾರಾಯಣ ಹೆಲ್ತ್ ಸಿಟಿ, ಹೊಸೂರು ರೋಡ್, ಆನೇಕಲ್ ತಾಲೂಕು, ಬೊಮ್ಮಸಂದ್ರ, ಬೆಂಗಳೂರು, ಕರ್ನಾಟಕ 560099. ದೂರವಾಣಿ ಸಂಖ್ಯೆ 180030090309. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.